टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದ್ದು ನಾನಾ ಅವಾಂತರಗಳೇ ಸೃಷ್ಟಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆ ತಲ್ಲಣಗೊಂಡಿದ್ರೆ ಗುಡ್ಡದ ಭೂತ ಮತ್ತಷ್ಟು ಕಂಟಕವನ್ನ ತಂದೊಡ್ಡಿದೆ. ಮನೆಗಳಿಗೆ ಬಂದಪ್ಪಳಿಸಿದ ಗುಡ್ಡದ ಮಣ್ಣು. ಅಪಾಯದಲ್ಲಿ 4 ಮನೆಗಳು, ಜನ ಕಂಗಾಲು. ಮಂಗಳೂರು ಭಾಗದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ. ಮಂಗಳೂರಿನಲ್ಲಿ ಮತ್ತೆ ಭೂಕುಸಿತವಾಗಿದ್ದು ಮನೆಗಳ ಮೇಲೆ ಗುಡ್ಡದ ಮಣ್ಣು ಬಂದಪ್ಪಳಿಸಿದೆ. ಕಣ್ಣೂರಿನ ಎಚ್ಎಸ್ ನಗರದ ದಯಾಬು ಎಂಬಲ್ಲಿ ಘಟನೆ ನಡೆದಿದೆ. ಗುಡ್ಡ ಕುಸಿದು 4 ಮನೆಗಳಿಗೆ ಹಾನಿಯಾಗಿದ್ದು 1 ಮನೆ ಸಂಪೂರ್ಣ ಜಖಮ್ಮಾಗಿದೆ. ಆಟೋ ಮೇಲೆ ಬಿದ್ದ ಮರ, ಚಾಲಕ ಗ್ರೇಟ್ ಎಸ್ಕೇಪ್. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆ ಮಹಾಘಾತವನ್ನೇ ಸೃಷ್ಟಿಸಿದೆ. ಕಾರವಾರ ನಗರದಲ್ಲಿ ಮಳೆಯಿಂದಾಗಿ ಬುಡ ಸಮೇತ ಕಾಂಪೌಂಡ್ ಮತ್ತು ಆಟೋ ಮೇಲೆ ಮರ ಉರುಳಿದೆ. ಅದೃಷ್ಟವಶಾತ್ ಕೂದಲೆಳೆಯ ಅಂತರದಲ್ಲಿ ಆಟೋ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಕಂದಾಯ ನಿರೀಕ್ಷಕರ ಕಚೇರಿ ಆವರಣದಲ್ಲಿ ಮರ ಬಿದ್ದು ಅವಾಂತರವೇ ಆಗಿದೆ. ಮಲೆನಾಡಿನಲ್ಲಿ ರಣಮಳೆಗೆ ಬಾಯ್ತೆರೆದ ರಸ್ತೆ. ಮಲೆನಾಡು ಭಾಗದಲ್ಲೂ ವರುಣ ಗೀಳಿಡುತ್ತಿದ್ದಾನೆ. ಮಹಾಮಳೆಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕುಂದಕಲ್ ಗ್ರಾಮದಲ್ಲಿ ರಸ್ತೆ ಬಾಯ್ತೆರೆದಿದೆ. ಮಳೆಯಿಂದ 200 ಮೀಟರ್ವರೆಗೆ ಭೂಮಿ ಕಂಪಿಸಿದೆ. ಬೆಟ್ಟದ ಕೆಳಗೆ ಇರೋ ಮನೆಗಳಿಗೆ ಬಂಡೆಗಳು ಬಂದಪ್ಪಳಿಸಲು ಆತಂಕ ಮನೆ ಮಾಡುತ್ತಿದೆ. ನೋಡುತ್ತಲೇ ಕುಸಿತಿದೆ ಮಣ್ಣಿನ ರಾಶಿ. ಹಾಸನ ಜಿಲ್ಲೆಯಲ್ಲೂ ಮಳೆ ಆರ್ಭಟಿಸುತ್ತಿದೆ. ಸಕಲೇಶಪುರ ತಾಲೂಕಿನ ಹೆಗ್ಗದ್ದೆ ಗ್ರಾಮದ ಬಳಿ ನೋಡುತ್ತಿದ್ದಂತೆ ಮಣ್ಣಿನ ರಾಶಿ ಕುಸಿತಿದೆ. ಭಾರಿ ಪ್ರಮಾಣದ ಮಣ್ಣಿನ ಜೊತೆಗೆ ಮರಗಳು ಧರಶಾಹಿಯಾಗಿದೆ. ಚತುಷ್ಪಥ ರಸ್ತೆಯ ಒಂದು ಬದಿ ವಾಹನಗಳ ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಇಂದು ಶಾಲಾ ಕಾಲೇಜುಗಳಿಗೆ ರಜೆ. ಉಡುಪಿ ಜಿಲ್ಲೆಯಲ್ಲೂ ಮಳೆ ಸಂಕಷ್ಟಗಳ ಪ್ರವಾಹವನ್ನೇ ಸೃಷ್ಟಿಸುತ್ತಿದೆ. ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇಂದು ಶಾಲೆ, ಪಿಯು, ಐಟಿಐ ಕಾಲೇಜುಗಳಿಗೆ ರಜೆ ಘೋಷಿಸಿ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಆದೇಶಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಶಾಲೆಗಳಿಗೆ ರಜೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟಿಸಿದೆ. ಇಂದು ಕುಮಟಾ, ಕಾರವಾರ, ಅಂಕೋಲಾ, ಭಟ್ಕಳ, ಹೊನ್ನಾವರ, ಶಿರಸಿ, ಸಿದ್ದಾಪುರ, ಯಲ್ಲಾಪುರ ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಅಂಗನವಾಡಿ ಮತ್ತು ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆಗಳಿಗೆ ರಜೆ ನೀಡಿ ಡಿಸಿ ಲಕ್ಷ್ಮೀಪ್ರಿಯಾ ಆದೇಶಿಸಿದ್ದಾರೆ. ಅದೇನೇ ಹೇಳಿ, ರಾಜ್ಯದಲ್ಲಿ ರೌದ್ರ ರೂಪ ತಾಳಿರೋ ಮಳೆಗೆ ಅವಾಂತರಗಳ ಸುರಿಮಳೆಗೆ ಮೇಲೆದ್ದು ಬರುತ್ತಿದೆ. ಬೆಟ್ಟ ಕುಸಿತ ಇದ್ದು ರಸ್ತೆಗಳು ಬಾಯ್ಬಿಡ್ತಿವೆ. ವರುಣ ಇನ್ನೇನ್ ಅನಾಹುತ ಸೃಷ್ಟಿಸ್ತಾನೋ ಅಂತ ಜನ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.